ಇನ್ನು ಆನ್ಲೈನ್ ವಿಚಾರಕ್ಕೆ ಬರ್ತಾ ಇದ್ದೀನಿ. ಆನ್ಲೈನ್ ಆ್ಯಪ್, ಗೇಮಿಂಗ್ ಆ್ಯಪ್ಗಳ ವಿಚಾರವಾಗಿ ಯಾಕಂದರೆ ನೀವು ಪ್ರಮೋಟ್ ಮಾಡ್ತಿದ್ದೀರಾ. ತುಂಬ ಜನ ಇದಕ್ಕೆ ಕೆಲವ್ರು ಅಪೋಸಿಟ್ ಮಾಡ್ತಾರೆ. ರೀಸೆಂಟಾಗೂ ಕೂಡ ನಾನೊಂದು ಕೇಸ್ ನೋಡಿದೆ. ಅಂದರೆ ಈ ಬೆಟ್ಟಿಂಗ್ ಕಟ್ಟೋದು, ಆನ್ಲೈನ್ ಗೇಮಿಂಗ್ಸ್ಗಳಲ್ಲಿ ಆಡೋದ್ರ ಮೂಲಕ ಭಾಳಷ್ಟು ಜನ ಸುಸೈಡ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಅದಕ್ಕೆ ದುಡ್ಡು ಹಾಕ್ಬಿಟ್ಟು ಇನ್ನೊಂದು ಇದು ಮಾಡ್ಕೊಳ್ತಿದ್ದಾರೆ. ಸೊ ಇದು ಎಷ್ಟ್ರ ಮಟ್ಟಕ್ಕೆ ಸರಿ ಅಂತ ನಿಮಗೆ ಅನ್ಸುತ್ತೆ? ಅಂದರೆ ನೀವು ಇದನ್ನು ಪ್ರಮೋಟ್ ಮಾಡ್ತಿರೋದ್ರಿಂದ ಅದು ಎಷ್ಟ್ರ ಮಟ್ಟಕ್ಕೆ ಸರಿ ಅನ್ಸುತ್ತೆ? ಜನಕ್ಕೆ ಇದು ನಾಲೆಡ್ಜ್ ಇಲ್ಲ ಬೇಸಿಕಲಿ. ಏನಕ್ಕೆ ಅಂತ ಅಂದರೆ ಅವರು ಫಾಲೋ ಮಾಡ್ತಿರೋ ಕ್ರಿಯೇಟರ್ಸ್ ಬಗ್ಗೆ ಅವ್ರಿಗೂ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಅವ್ರು ಇದ್ರ ಬಗ್ಗೆ ನಾಲೆಡ್ಜ್ ಕೊಟ್ಟಿರಲ್ಲ ಜನಕ್ಕೆ. ಗೇಮಿಂಗ್ ಅಂದರೆ, ಆನ್ಲೈನ್ ಗೇಮಿಂಗ್ ಅಂದರೆ ಒಂದೇ ಇಷ್ಟು ಅಂತಲೇ ಕೊಟ್ಟಿರ್ತಾರೆ. ಅಷ್ಟೇ ಲಿಮಿಟೆಡ್ ಆಗಿರ್ತಾರೆ. ಇವಾಗ ನಿಮ್ಮ ಸ್ಕೂಲಲ್ಲಿ ABCD ಹೇಳ್ಕೊಟ್ರೆ ಮಾತ್ರ ನೀವು ABCD ಕಲಿತೀರಾ. ಅವ್ರು ಬೇರೆ ಹೇಳ್ಕೊಟ್ರೆ ಬೇರೆದು ಕಲಿತೀರಾ. ಇಲ್ಲಾಂದ್ರೆ ಯಾಕೆ ಕಲಿತೀರಾ? ABCD ಮಾತ್ರ ಕಲಿತೀರಾ ಅಲ್ವಾ? ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್ ಗೇಮಿಂಗಲ್ಲೂ ಕೂಡ. ಆನ್ಲೈನ್ ಗೇಮಿಂಗ್ ಅಂತ ಅಂದರೆ ನಿಮಗೆ ಬರೀ ಬೆಟ್ಟಿಂಗ್ ಮಾತ್ರ ಬರಲ್ಲ. ಬೆಟ್ಟಿಂಗ್ ಅನ್ನೋದು ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾಟಗರಿ. ಬೆಟ್ಟಿಂಗ್ ಅನ್ನೋದು ಇಟ್ಸ್ ಅ ಲಕ್ ಬೇಸ್ಡ್ ಮತ್ತು ಚಾನ್ಸ್ ಬೇಸ್ಡ್ ಗೇಮ್ ಅದು. ಅದನ್ನು ನೀವು ಆಡೋದು ಬಿಡೋದು ನಿಮ್ಮ ಕೈಲಿರುತ್ತೆ. ನಾನು ಕೂಡ ಒಂದು ಟೈಮ್ನಲ್ಲಿ ಝೂಪಿ ಪ್ರಮೋಟ್ ಮಾಡಿರ್ತೀನಿ. ಜನಕ್ಕೆ ನಾನು ಝೂಪಿ ಪ್ರಮೋಟ್ ಮಾಡಿರ್ತೀನಿ. ಬಟ್ ಜನ ಅದನ್ನು ನೀನು ರಮ್ಮಿ ಪ್ರಮೋಟ್ ಮಾಡಿದೀಯಾ, ನೀನು ಬೆಟ್ಟಿಂಗ್ ಪ್ರಮೋಟ್ ಮಾಡಿದೀಯಾ, ಈ ಥರ ಕನ್ಸಿಡರ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಗೇಮಿಂಗಲ್ಲಿ ಹೆಂಗಿತ್ತು ಅಂತ ಅಂದರೆ ತುಂಬ ಜನ ಮಾಡಿದ್ರು ಝೂಪಿ ಪ್ರಮೋಷನ್. ನಾಟ್ ಲೈಕ್ ಕರ್ನಾಟಕ. ಬೇರೆ ಕಡೆಯಿಂದ ಬರ್ತಾರೆ, ಬೇರೆ ಕಡೆಯಿಂದ ತೊಗೊಂಬರ್ತಾರೆ. ತುಂಬ ಆ್ಯಪ್ಸ್ ಇರ್ತವೆ, ಝೂಪಿ ಆಗಲಿ, ಸ್ಟೇಕ್ ಆಗಲಿ, ಇನ್ನೊಂದು ಮತ್ತೊಂದು ತುಂಬ ಇರ್ತವೆ. ಬಟ್ ಜನಕ್ಕೆ ಅದು ನಾಲೆಡ್ಜ್ ಇಲ್ಲ ಯಾವ ಥರ ವರ್ಕ್ ಆಗುತ್ತೆ ಅಂತ. ರಮ್ಮಿ ಅಂದರೆ ಕಾರ್ಡ್ಸ್ ಗೇಮ್, ಝೂಪಿನಲ್ಲಿ ಲೂಡೋ ಅಂತ ಅಂದರೆ ಲೂಡೋ ಗೇಮ್, ಅದು ಚಿಕ್ಕ ಪುಟ್ಟದು. ಅದಕ್ಕೆ ಯಾರು ಲಕ್ಷ ಹಾಕಿ ಲಕ್ಷ ಕಳ್ಕೊಳ್ಳಲ್ಲ. ಅದು ಬೇಸಿಕ್ ಥಿಂಗ್ ಅದು. ಅದಾದಮೇಲೆ ನಾನು ಮಾಡಿದ್ದು ಆ ಟೈಮ್ನಲ್ಲಿ ನಮಗೆ ಯಾವ ಥರ ಅಪ್ರೋಚ್ ಇರುತ್ತೆ ಬೇರೆ ಕಡೆಯಿಂದ, ಆ ಅಲೆನಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಗೇಮಿಂಗ್ ರಿಲೇಟೆಡ್ ಆಗಿ. ಬಟ್ ನಾವು ಕರ್ನಾಟಕದಲ್ಲಿ ಏನು ಅಲೆ ಇರುತ್ತೆ ಅದನ್ನ ನೋಡ್ಕೊಂಡು ನಾವು ಪ್ರಮೋಟ್ ಮಾಡೋಕೆ ಹೋಗಲ್ಲ. ರಮ್ಮಿ ಐ ನೋ ಯಾವ ಗೇಮು, ಕಾರ್ಡ್ ಅಂದರೆ ಏನು ಎತ್ತ ಅಂತ, ಅದನ್ನು ನಾನು ಯಾವತ್ತೂ ಪ್ರಮೋಟ್ ಮಾಡಿಲ್ಲ. ಅದು ನನ್ನ ಲಿಸ್ಟಲ್ಲಿ ಇಲ್ಲ. ಅದು ಒಂದೇ ಸಲ, ನಾನು ಝೂಪಿನೂ ಒಂದೇ ಸಲ ಪ್ರಮೋಟ್ ಮಾಡಿದ್ದು, ಅದಾದಮೇಲೆ ಮಾಡಿಲ್ಲ. ಎನಿಥಿಂಗ್ ವಿಚ್ ಇಸ್ ಮನಿ ಇನ್ವಾಲ್ವ್ ಥಿಂಗ್ ಏನೇ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಬೆಟ್ಟಿಂಗ್. ಅದಾದಮೇಲೆ ನನಗೆ ಗೊತ್ತಾಗಿದ್ದು, ಅದಕ್ಕೆ ನಾನು ಅದಾದಮೇಲೆ ನಾನು ಯಾವುದು ಪ್ರಮೋಟ್ ಮಾಡಿಲ್ಲ. ಅದು ಒಂದೇ ಸಲ ನಾನು ಮಾಡಿದ್ದು. ಅದು ಬಿಟ್ಟರೆ ನನ್ನ ಕೆರಿಯರಲ್ಲಿ ಯಾವುದು ಬೆಟ್ಟಿಂಗ್ ಪ್ರಮೋಷನ್ ಇಲ್ಲ. ಅದಾದಮೇಲೆ ಬೆಟ್ಟಿಂಗ್ ಅನ್ನೋದು ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾಟಗರಿ ಬರುತ್ತೆ. ಗೇಮಿಂಗ್ ಅನ್ನೋದು ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾಟಗರಿ ಬರುತ್ತೆ. ಬೆಟ್ಟಿಂಗ್ ಅನ್ನೋದು ದುಡ್ಡು ನೀವು ಹಾಕ್ತೀರಾ, ದುಡ್ಡು ಕಳ್ಕೊತೀರಾ, ಆ ಥರ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಅದನ್ನು ಬ್ಯಾನ್ ಮಾಡಿದ್ದಾರೆ. ಇವಾಗ ಆಲ್ಮೋಸ್ಟ್ ಬ್ಯಾನ್ ಆಗಿ ಹೋಗ್ಬಿಟ್ಟಿದೆ. ತುಂಬ ಜನ ಅದ್ರ ಬಗ್ಗೆ ಹೋರಾಟ ಮಾಡಿದ್ರು. ಕಿತಾಡಿ ಕಿರಣ್ ಆರ್ಯ ಈ ಥರ ತುಂಬ ಜನ ಹೋರಾಟ ಮಾಡಿದ್ರು, ಎಲ್ಲ ಆಯಿತು. ಸೊ ಬೆಟ್ಟಿಂಗ್ ಬ್ಯಾನ್ ಆಗಿಬಿಟ್ಟಿದೆ ಕರ್ನಾಟಕದಲ್ಲಿ ಇವಾಗ. ಅದೇ ಥರ ಗೇಮಿಂಗ್, ಆನ್ಲೈನ್ ಗೇಮಿಂಗ್ ಏನಂತ, ನಾನು BGMI ಆಡ್ತೀನಿ. ನಾನು ಪಬ್ಜಿನ ಇಂಡಿಯನ್ ವರ್ಷನ್ BGMI ಅಂತ ಬಂತು. ಅದರಲ್ಲಿ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದು ಕಂಪ್ಲೀಟ್ ಗೇಮಿಂಗ್ ಬೇರೆ ಥರ ಇರುತ್ತೆ. ಇದರಲ್ಲಿ ಆಡೋದು ಆನ್ಲೈನೇ ಆಡ್ತೀವಿ ನಾವು. ಬಟ್ ಇದರಲ್ಲಿ ದುಡ್ಡು ಹಾಕಲ್ಲ ನಾವು. ದುಡ್ಡು ಹಾಕೋ ಗೇಮ್ ಯಾವುದೇ ಇದ್ರೂ ಕೂಡ ಅದು ಬೆಟ್ಟಿಂಗ್.